ಆಚಾರ್ಯರು ವಯಸ್ಸಲ್ಲಿ ದೊಡ್ಡೋರಾಗಿರೋದ್ರಿಂದ ನಿನ್ನಂತ ಚಿಕ್ಕೋರ್ನ ಹುಷಾರಾಗಿರು ಅಂತ ಹೇಳೋದು ಸಹಜ ನಯನಿ. ಚಿಕ್ಕೋಳು ಅಂದ್ರೆ ಏನರ್ಥ? ನಮ್ ನೈನಿ ಗಾಯತ್ರಿ ಗ್ರೂಪ್ಗೆ ಚೇರ್ಮನ್ ಅತ್ತೆ. ಇಲ್ಲ ಅಂತ ಅನ್ನ ಇಲ್ವಲ್ಲ. ಚೇರ್ಮನ್ ಅವ್ರ ಕೈಯಲ್ಲಿರೋ ಡೈರಿ ಗಂಟನ್ ಬಿಚ್ಚಿ ಅದ್ರಲ್ಲಿ ಬದ್ರಿನಾಥ್ ಅವ್ರು ಏನ್ ಬರ್ದಿದಾರೋ ಆ ಗುಟ್ಟನ್ನ ಓದು ಅಂತ ಹೇಳ್ತಿದ್ದೀನಿ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪ್ರಶ್ನೆ ಕೇಳಿದಿರಾ ಆಂಟಿ. ಅದ್ರಲ್ಲಿರೋ ಮ್ಯಾಟರ್ ಗೊತ್ತಾದ್ರೆ ನಮಗೆಷ್ಟು ರೈಟ್ಸ್ ಇದೆ ಅಂತಾನೂ ಗೊತ್ತಾಗತ್ತೆ. ಆಚಾರ್ಯರು ನನ್ ಕೈಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಅಲ್ವಾತೆ? ಹೆಲೋ, ನೀನ್ ಒಬ್ಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಹೀಗೆಲ್ರ ಮುಂದೆ ಕೊಡ್ತಾ ಇರ್ಲಿಲ್ಲ. ಪರ್ಸ್ನಲ್ ಆಗಿ ತಂದು ಕೊಟ್ಟಿರೋರು. ಏನಂತೀಯ ವಿಶಾಲ್ ಬ್ರೋ? ನಿನ್ ಹೆಂಡತಿಗೆ ಆ ಡೈರಿಲಿರೋದನ್ನ ಓದಕ್ ಹೇಳ್ತೀಯೋ ಇಲ್ವೋ? ಬ್ರೋ, ಓದ್ದೇ ಇದ್ರೆ ದೊಡ್ಡ ಬಾಬಾ ಲಗೇಜ್ನ ಹಿಡ್ಕೊಂಡ್ ಬರ್ತಾರೆ. ನಮ್ಮಮ್ಮನ ಕರ್ಕೊಂಡು ಹೋಗೋದಕ್ಕ? ನೀನು ನಿಮ್ಮಮ್ಮನ ಹೊಟ್ಟೆನಲ್ಲೇ ಹುಟ್ಟಿರೋದು ವಿಕ್ರಾಂತ್. ಯಾಕೆ ಹೇಗ್ ಮಾತಾಡ್ತಾ ಇದ್ಯಾ? ಬೇಡ ನೈನಿ, ಇವ್ರ ಮಾತ್ ಕೇಳಿ ಎಮೋಷನಲ್ ಆಗಿ ನೀನ್ ಆ ಡೈರಿನ ಓದ್ಬೇಡ. ಆಂಟಿ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಕೇಳ್ತಿದ್ದೀರಾ? ಓದು ನೈನಿ. ಶಂಕದಿಂದ ಬಿದ್ರೇನೆ ತೀರ್ಥ. ನೈನಿ, ಆ ಡೈರಿ ಓಪನ್ ಮಾಡಿ ಅದರಲ್ಲಿ ಏನಿದೆ ಅಂತ ಓದು ಹೇಳು. ಪತಿ ಆಜ್ಞೆನ ಪಾಲಿಸಿರೋ ನೈನಿ ಅಂತ ನಾಳೆ ಪೇಪರ್ ಅಲ್ಲಿ ದೊಡ್ಡಕ್ಷರದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಬೇಡ ಅನ್ನೋ ಕೆಲ್ಸನೇ ಮಾಡ್ತೀರಾ. ನಿಮ್ ಬುದ್ಧಿನೇ ಅಷ್ಟು. ಬೇಗ ಓದಕ್ಕ. ಯಜಮಾನ್ರೆ, ಎಲ್ಲ ಪೇಜ್ಗಳು ಖಾಲಿಯಾಗಿದೆ. ಇದೊಂದು ಪೇಜಲ್ಲಿ ಮಾತ್ರ ಬರ್ತಿದ್ದಾರೆ. ಅದು ಕೂಡ ಸ್ವಲ್ಪ ಹರಿದೋಗಿದೆ. ಅದೇನು ಡೈರಿ ಅಂದಮೇಲೆ ದಿನ ಏನ್ ಮಾಡ್ತಾರೆ ಅಂತ ಬರೀತಾರಲ್ವಾ? ಆ ಒಂದ್ ಪೇಜಲ್ಲಿ ಏನ್ ಬರ್ತಿದಾರೋ ಅದನ್ನ ಓದು ನೈನಿ. ಬಲಕ್ಕೆ 44 ಹೆಜ್ಜೆ, ಎಡಕ್ಕೆ 30 ಹೆಜ್ಜೆ. ಕೊನೆಗೆಲ್ಲಿ ಬಸವಣ್ಣ ಬಂದು ತಲೆ ಆಡಿಸ್ತಾನೋ ಆಗ ದೀರ್ಘಾಲೋಚನೆ ಮಾಡಬೇಕು. ಗುಡಿ ಇಲ್ದೇ ಇರೋ ದೇವತೆ ಪೂಜೆ ಆಗಿಲ್ಲ ಅಂತೆಲ್ಲ ಅನ್ಕೊಳ್ಳಲ್ಲ. ಅರ್ಥ ಮಾಡ್ಕೊಂಡು ಅಷ್ಟೇ ಬಾವ. ಅದಾದ್ಮೇಲೆ ಏನೂ ಇಲ್ಲ. ಕಾಗ್ದ ಹರಿದೋಗಿದೆ. ಮತ್ತೆ ಆ ಮಿಕ್ಕಿದ ಪೀಸ್ ಅಲ್ಲಿದೆ?
ಇದ್ದಿದ್ರೆ ಅದನ್ನು ಸೇರಿಸಿ ಪೂರ್ತಿಯಾಗಿ ಓದ್ತಿದ್ಲು ತಾನೆ. ಬಲಕ್ಕೆ 44, ಎಡಕ್ಕೆ 30 ಅಂತೆ. ಬಸವ ತಲೆ ಆಡ್ಸೋದಂದ್ರೆ ಏನು? ದೇವಸ್ಥಾನ ಇಲ್ದೇ ಇರೋ ದೇವ್ರು ಅಂದ್ರೆ ಏನು? ತಲೆ ಬುಡ ಒಂದು ಅರ್ಥ ಆಗ್ತಾ ಇಲ್ಲ. ಅವರು ಈ ರೀತಿ ಬರ್ದಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಕಾರಣ ಇರಲೇಬೇಕು. ಆಸ್ತಿ ಬಗ್ಗೆ ಬರ್ದಿದ್ದಾರೆ ಅಂತ ಅನ್ಕೊಂಡೆ. ಯಾವ್ದೋ ಒಗ್ಗಟ್ಟು ಬರ್ದಿದ್ದಾರೆ, ಕಾಗ್ದ ಬೇರೆ ಹರಿದೋಗಿದೆ. ಸರಿ ಹೋಯ್ತು, ಹೋಗೋಣ ಬನ್ನಿ. ಇಟ್ಸ್ ಆಲ್ ರೈಟ್. ನೈನಿ, ಹುಷಾರಾಗಿ ಎತ್ತಿಟ್ಬಿಡು. ಸರಿ ಅತ್ತೆ. ಸಮಥಿಂಗ್ ಏನೋ ಇದೆ. ಅದೇ ಎಲ್ರೂ ಫೀಲಿಂಗು, ಆದ್ರೆ ಏನು ಅಂತ ಗೊತ್ತಿಲ್ಲ. ಅಯ್ಯೋ, ಈ ಒಗ್ಟೊಂದು ಹೇಳೋದಕ್ಕೆ ಆ ತಾತ ತುಂಬಾ ಬಿಲ್ಡಪ್ ಕೊಟ್ರು. ನಮ್ ಟೈಮ್ ವೇಸ್ಟ್ ಆಯ್ತು. ಬನ್ನಿ ಮಮ್ಮಿ. ನೈನಿ, ಆಚಾರ್ಯಗಳು ಹೇಳಿದಾರಲ್ವಾ, ಹುಷಾರು. ಸರಿ ಯಜಮಾನ್ರೆ. ಇದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಅದೇನು ಅಂತ ತಿಳ್ಕೋಬೇಕು. ಏನ್ ಮೇಡಮ್, ಏನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರಾ? ಏನಿಲ್ಲ ಯಜಮಾನ್ರೆ. ಖಂಡಿತವಾಗ್ಲೂ ಇರುತ್ತೆ. ಇಲ್ದಿದ್ರೆ ನಾನು ಟಚ್ ಮಾಡಿದ ತಕ್ಷಣ ವಯ್ಯಾರವಾಗಿ ನುಲಿತಾ ಇದ್ದೆ ನೀನು. ನಾನು ಪ್ಲಾನ್ ಮಾಡಿ ನಿನ್ನನ್ನು ಟಚ್ ಮಾಡಿದ್ರು ರಾಜಸ್ಥಾನ್ ಡೆಸರ್ಟ್ ತರ ಸೈಲೆಂಟ್ ಆಗಿದೆಯಾ ಅಂತಂದ್ರೆ ನೀನು ಏನೋ ಯೋಚನೆ ಮಾಡ್ತಿದ್ಯಾ ಅಂತಲೇ ಅರ್ಥ. ಹ, ಹೆಂಡತಿ ಈ ರೀತಿ ಫೋರ್ಸ್ಫುಲ್ ಸ್ಮೈಲ್ ಕೊಟ್ರೆ ಗಂಡ ಭಯ ಪಡ್ತಾನೆ. ಯಾಕಂದ್ರೆ ಆ ಒಂದು ಸ್ಮೈಲ್ ಹಿಂದೆ ಆಳವಾದ ಒಂದು ಸೆಂಟಿಮೆಂಟ್ ಅಂತೂ ಇದ್ದೇ ಇರುತ್ತೆ. ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ಏನೂ ಇಲ್ಲ ಅಂತ ಆಗ್ಲಿಂದ ಹೇಳ್ತಾ ಇದೀಯಾ. ನೀನ್ ಹೀಗೆ ಹೇಳ್ತಿದ್ರೆ ನೀನ್ ಸೊಂಟು ಕೈ ಹಾಕಿ ಚೂಟ್ಬೇಕಾಗತ್ತೆ. ಓಕೆನಾ? 2 ಯೋಚನೆ ಮಾತ್ರ ನನ್ನ ಸುಮ್ಮನೆ ಇರಕ್ಕೆ ಬಿಡ್ತಾನೆ ಇಲ್ಲ ಯಜಮಾನ್ರೆ. ಹೇಳದ್ನಾ ಯೋಚನೆ ಮಾಡ್ತಿದ್ಯಾ ಅಂತ ಹೇಳದ್ನಾ? ಅಲ್ಲ ಇಲ್ಲ ಅಂತ ಹೇಳಿ ಕತೆ ಹೊಡೆದೆ. ನೈನಿ, ಅದೇನು ಅಂತ ಹೇಳು, ಸಾಲ್ವ್ ಮಾಡೋ ಪ್ರಯತ್ನ ಮಾಡೋಣ. ಒಂದು, ಇವತ್ತು ಸೀತಾರಾಮಸ್ವಾಮಿ ಕಲ್ಯಾಣ ಆಯ್ತು. ನಾಳೆ ಸುಮ್ಮನಂಗೆ ಶಾಂತಿ ಮುಹೂರ್ತ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನೈನಿ, ತುಂಬಾ ಈಸಿಯಾಗಿ ಹ್ಯಾಪಿಯಾಗಿ ನಡೆದೋಗೋ ಕಾರ್ಯಕ್ರಮ ಅದು. ನನ್ನ ತಮ್ಮ ಕನ್ನಡಕ ಹಾಕೋತಾನೆ ಹೊರತು ಅವನಿಗೆ ಮುಂದಾಲೋಚನೆ ಜಾಸ್ತಿ. ಅವನಿಗೇನ್ ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನಿನ್ ತಂಗಿ ವಿಷಯಕ್ಕೆ ಬಂದ್ರೆ ಫ್ರಿಜ್ಜಲ್ಲಿರೋ ಹಾಲ್ನ ಆಚೆ ತೆಗೆದು ಗ್ಯಾಸ್ ಸ್ಟವ್ ಮೇಲೆ ಇಡ್ದೇನೆ ಬಿಸಿ ಮಾಡೋ ಟ್ಯಾಲೆಂಟ್ ಇದೆ. ಯಾವ ಕೆಲಸ ಬೇಕಾದ್ರೂ ಮಾಡೋ ಇಬ್ರು ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ 4 ಗೋಡೆ ಮಧ್ಯದಲ್ಲಿ ತಳ್ಳಿದ್ರೆ ಆ ಕೆಲ್ಸನ ಆರಾಮಾಗಿ ಸದ್ದಿಲ್ದೆ ಮುಗಿಸ್ಕೋತಾರ ಅವರು. ನಿನ್ನಂತ ಅಮಾಯಕಿ ಹೆಂಡತಿ ನನಗ್ ಸಿಕ್ಕಿದಳಲ್ಲ, ಏನ್ ಮಾಡೋದು? ಅಂದ್ರೆ ಯಾವ ತೊಂದ್ರೆನೂ ಇಲ್ದೆ ಶಾಂತಿ ಮುಹೂರ್ತ ಆಗುತ್ತೆ ಅಂತೀರ ಯಜಮಾನ್ರೆ? ನಡಿದೆ ಹೋದ್ರೇನೆ ಸಮಸ್ಯೆ. ನಾನಿ ನಡೆದ್ರೆ ಅದರಿಂದಿರೋ ಅಪಾಯ ನಿಮಗ್ ಗೊತ್ತಿಲ್ಲ ರೀ. ಆ ವಿಷಯ ನಿಮಗ್ ಹೇಳಿ ನಿಮ್ ಸಂತೋಷನ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಹಾ, ಓಕೆ, ಮೊದಲನೇದು ಕ್ಲಿಯರ್ ಆಯ್ತು. ಇನ್ನು 2ನೇ ಯೋಚನೆ ಹೇಳು. ಇವತ್ತು ಆಚಾರ್ಯರು ಅವ್ರಿಗೆ ಬದ್ರಿನಾಥ್ ತಾತ ಕೊಟ್ಟಿರೋ ಡೈರಿ ಕೊಟ್ಟು ಹೋದ್ರು. ಹೌದು, ಅದರಲ್ಲಿ ಒಂದೇ ಒಂದು ಪೇಜ್ ಬರ್ದಿತ್ತು, ಅದು ಸ್ವಲ್ಪ ಹರಿದೋಗಿತ್ತು. ಹೌದು ರೀ. ಎತ್ತನ್ ಚಿತ್ರ ಬಿಡಿಸಿ ಒಗಟು ಬರ್ದಿದ್ದಾರೆ. ಬಸವ ತಲೆ ಆಡ್ಸೋದಂದ್ರೇನು, ಆಗ ಏನ್ ಮಾಡ್ಬೇಕು ನನ್ಗೇನು ಅರ್ಥ ಆಗ್ತಿಲ್ಲ. ಅಯ್ಯೋ ನೈನಿ, ನಮ್ ತಾತ ಏನೋ ಉದ್ದೇಶ ಇಟ್ಕೊಂಡು ಬರ್ದಿರ್ತಾರೆ. ಹಾಗೆ ಆ ಬಸವ ಬರಬೇಕು, ತಲೆ ಅಲ್ಲಾಡಿಸ್ಬೇಕು. ಆಗಲ್ವಾ ನೀನ್ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು? ಮತ್ತೀಗ ಯಾಕೆ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನಂದೀಶ್ವರನ್ನ ಉದ್ದೇಶಿಸಿ ಬರ್ದಿದ್ದಾರೆ ಅಂದ್ರೆ ಶಿವಭಕ್ತರಾದ ನಾವು ಅದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ದೊಡ್ಡೋರು ಭವಿಷ್ಯನ ದೃಷ್ಟಿಲಿಟ್ಕೊಂಡು ಹಾಡು ಬರೀತಾರೆ.
ಅವೇ ನಮಗೆ ಸುಳುವಾಗಿ ಉಪಯೋಗಕ್ಕೆ ಬರುತ್ತೆ. ಅದನ್ನ ಬಳಸ್ಕೊಂಡು ಹುಷಾರಾಗಿ ಮುನ್ನಡೆದ್ರೆ ನಮ್ಮ ಜೀವನ ಸುಲಭ ಆಗುತ್ತೆ. ಸರಿ ಮೇಡಮ್, ಡೆಫಿನೆಟ್ ಆಗಿ ಯೋಚನೆ ಮಾಡೋಣ. ಆದರೆ ನೀನು ಹೇಳ್ತಿರ್ತಿಲ್ಲ, ಹಾಂ ಯಾವುದಕ್ಕಾದ್ರೂ ಟೈಮ್ ಬರಬೇಕು ಅಂತ, ಅದು ಬರೋಕ್ಕೂ ಮೊದಲೇ ನೀನು ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಹೇಳು? ನಾಳೆ ನಡಿಬೇಕಾಗಿರೋ ಪ್ರೋಗ್ರಾಮ್ಗೆ ಅರೇಂಜ್ಮೆಂಟ್ಸ್ನೆಲ್ಲ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡು. ಸರಿನಾ? ಲೇಟ್ ಆಯಿತು, ಬಂದು ಮಲ್ಕೋ ಬಾ. ಆ ಕಾರ್ಯ ನನ್ನ ತಂಗಿಗೆ ಒಳ್ಳೇದು ಮಾಡಿದ್ರೆ ನನಗೆ ಕೆಟ್ಟದ್ದು ಮಾಡುತ್ತೆ ಯಜಮಾನ್ರೆ. ಸುಮನಾ ತಾಯಿ ಆಗ್ತಾಳೋ, ನನ್ನ ಜನ್ಮ ಅಂತ್ಯ ಆಗುತ್ತೋ ಎಲ್ಲ ವಿಶಾಲಾಕ್ಷಮ್ಮ ತಾಯಿಗೆ ಗೊತ್ತು. ಎಲ್ಲಿದೆ? ರಾತ್ರಿ ಇಲ್ಲೇ ಇಟ್ಟಿದ್ನಲ್ಲ, ಇವಾಗ ಕಾಣಿಸ್ತಿಲ್ಲ ಅಂದ್ರೆ ಹೆಂಗೆ? ಕನ್ನಡಕ ಬದಲಾಗಿದ್ಯಾ ಹೇಗೆ? ಛೇ, ಎಲ್ಲ ಕಾಣಿಸ್ತಿದೆ, ಅದೊಂದು ಮಾತ್ರ ಕಾಣಿಸ್ತಿಲ್ವಲ್ಲ. ಕಾಣಿಸಲ್ಲ. ಲ್ಯಾಪ್ಟಾಪ್ ಬಚ್ಚಿಟ್ಟಿದ್ದೀನಿ. ವಾಯ್? ನಿಮ್ ಮೊಬೈಲ್ ಕೂಡ ಇರಲ್ಲ, ಬೇಕಾದ್ರೆ ನೋಡಿ. ಅದನ್ನೇನ್ ಮಾಡಿದೆ? ತಾಯಿ ಮಗನ್ ಒಂದೇ ಜಾಗದಲ್ಲಿ ಇಟ್ಟಿದ್ದೀನಿ ರೀ. ಏನ್ ಮಾತಾಡ್ತಾ ಇದೀಯ ನೀನು? ಮೊದಲು ತಗೊಂಬ ಹೋಗು. ಇವತ್ತು ನಮ್ ಫಸ್ಟ್ ನೈಟ್ ಅಲ್ವಾ, ಎಲೆಕ್ಟ್ರಾನಿಕ್ ಐಟಮ್ಸ್ ನಮ್ಮಿಂದ ದೂರ ಇರ್ಬೇಕಂತೆ. ಯಾಕೆ ಅಂದ್ರೆ ಅದ್ರಲ್ಲಿ ಕೂಡ ಬ್ಯಾಟ್ರೀಸ್ ಇರುತ್ತೆ. ಚಾರ್ಜ್ ಮಾಡೋ ವಸ್ತುನ ಕನಿಷ್ಠ 24 ಗಂಟೆ ದೂರ ಇಟ್ರೆ ನಮ್ ದೇಹಕ್ಕೆ ತುಂಬಾ ಒಳ್ಳೇದು. ಅಂದ್ರೆ ಎನರ್ಜಿ, ಶಕ್ತಿ. ಈ ಪಾಯಿಂಟ್ಸ್ ನೆಲ್ಲ ಬರ್ದಿಟ್ಕೊಂಡಿದೀನಿ. ತುಂಬಾ ಹಿಂಸೆ ಮಾಡ್ತಾ ಇದ್ದೆ ಕಣೆ ನೀನು. ಅದಿಲ್ಲ ಅಂದ್ರೆ ನನ್ ದಿನ ನಡೆಯಲ್ಲ, ಗೊತ್ತಾ? ಇವತ್ತಿನ ದಿನ ಬೇಗ ಕಳೆದ್ರೆ ಸಾಕು ಅಂತ ನಾನ್ ಕಾಯ್ತಾ ಇದ್ರೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿದಿರಲ್ರಿ. ಸೈನ್ಸ್ ಸುಳ್ಳು ಹೇಳಲ್ಲ. ನೀನ್ ಹೇಳ್ತೀಯ? ಇಲ್ ನೋಡಿ, ಇದೇ ಮಾತನ್ನ ಪದೇ ಪದೇ ಹೇಳ್ತಾ ಇರ್ಬೇಡಿ. ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತ ಸುಳ್ಳು ಹೇಳಿದ್ದೆ ಆದ್ರೆ ನಿಮ್ ಜೊತೆ ಸಂಸಾರ ಮಾಡಕ್ಕೆ ಯಾಕೆ ಸುಳ್ಳು ಹೇಳ್ತೀನಿ ಹೇಳಿ? ಸಂಸಾರನ ಅದ್ಯಾಕೆ ಸಾಧ್ಯ ಆಗುತ್ತೆ? ಇಲ್ಲ ಅಂದ್ರೆ ನಮ್ಮಮ್ಮ ಲಗೇಜ್ ಎತ್ಕೊಂಡು ಹೋಗ್ತಾರೆ ಅಂತ ಇವತ್ ನೈಟು ವೈಟ್ ಡ್ರೆಸ್ ಹಾಕೊಂಡು ಮಲ್ಕೋತೀನಿ ಅಷ್ಟೇ. ಅದೇ ತಾನೇ ಬೇಕಾಗಿರೋದು. ಹಲೋ, ನಾನ್ ಮಾತ್ರ ನೆಮ್ಮದಿಯಿಂದ ಮಲಗಿರ್ತೀನಿ. ನೀನಂತೂ ಮೈ ತುಂಬಾ ಸಿಂಗಾರ ಮಾಡ್ಕೊಂಡು ನಿನ್ನ ಅವತಾರನ ಕನ್ನಡದಲ್ಲಿ ನೋಡ್ಕೊಳ್ತಾ ಟೈಮ್ ಪಾಸ್ ಮಾಡ್ತೀಯ. ಆಗೋದು ಇಷ್ಟೇ. ನೀವ್ ಹೀಗೆ ಹೇಳ್ತೀರಾ ಅಂತ ಗೊತ್ತಿತ್ತು, ಆದ್ರೆ ನಡೆಯೋದೇ ಬೇರೆ. ನನ್ಗೆ ಅತ್ತೆ ಭರವಸೆ ಕೊಟ್ಟಿದ್ದಾರೆ. ಎಷ್ಟು ವಯಸ್ಸಾದ್ರೂ ಮಗನೇ ಅಲ್ವಾ ಅಂತ ಅಮ್ಮ ಬಂದು ತುತ್ತಿನಿಸ್ತಾಳೆ. ಆದ್ರೆ ಸೊಸೆ ಮತ್ತೆ ಮಗನ್ಗೆ ಒಂದೇ ಮಂಚದ ಮೇಲೆ ಲಾಲಿ ಹಾಡಲ್ಲ, ಲಿಮಿಟ್ಸ್ ಇರುತ್ತೆ. ನೀವ್ ಹೀಗ್ ಮಾತಾಡ್ತಿರೋದ್ ನೋಡಿದ್ರೆ ನನ್ ಗಂಡ ಅಮಾಯಕನ ಅಂತ ಅನ್ಸ್ತಿದೆ. ಹೋಗ್ಲಿ ಬಿಡಿ, ಇವತ್ತಿಡೀ ದಿನ ನುಗ್ಗೆಕಾಯಿ ಮಾಡಿರೋ ಅಡಿಗೆನೆ ನೀವ್ ತಿನ್ಬೇಕು. ಜೀರ್ಗೆ ನುಗ್ಗೆಕಾಯಿ ಹಾಕಿರೋ ಸಾರೆ ನೀವ್ ತಿನ್ಬೇಕು. ಆಗ ತುಂಬಾ ಶಕ್ತಿ ಬರುತ್ತೆ. ವಾಂತಿ ಬರುತ್ತೆ. ಅದಕ್ಕೆ 3 ತಿಂಗಳು ಕಾಯ್ಬೇಕು ರೀ. ಬಾ, ನಿನಗಲ್ವೇ ನನಗೆ? ನೀನ್ ಹೇಳಿದ್ದೆಲ್ಲ ತಿಂದ್ರೆ ವಾಂತಿ ಮಾಡ್ಕೊಂಡು ಆಸ್ಪತ್ರೆ ಸೇರ್ತೀನಿ. ಆದ್ರೂ ಪರವಾಗಿಲ್ಲ, ಹಾಸ್ಪಿಟಲ್ ಹೋಗಕ್ಕೂ ಪರ್ಮಿಷನ್ ಇಲ್ಲ. ನೀವ್ ರೆಸ್ಟ್ ತಗೋಬೇಕು ಅನ್ಕೊಂಡ್ರು ಅದು ಕೂಡ ಶೋಭನದ್ ರೂಮಲ್ಲಿರೋ ಹೂವಿನ ಹಾಸಿಗೆ ಮೇಲೆ. ಅದು ಮಂಚ ಅಲ್ಲ, ಚಟ್ಟ. ಕೆಳಗ್ ಹಾಕೋದಕ್ಕಿಂತ ಆ ಹೂನ ನನ್ ಮೇಲೆನೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅಯ್ಯಯ್ಯೋ, ಹಾಗ್ ಹೇಳ್ಬೇಡ್ರಿ, ನನಗ್ ತುಂಬಾ ಭಯ ಆಗತ್ತೆ. ಮೊದ್ಲೇ ನನ್ನ ಹತ್ರ ಇರೋ ಬಂಗಾರ ಅಂದ್ರೆ ಇದೊಂದ್ ಮಾತ್ರ. ಕತ್ತಿಗೆ ಹಾಕೋ ಬಂಗಾರದಕ್ಕಿಂತ ಕಟ್ಕೊಂಡಿರೋ ಗಂಡಂಗೆ ಬೆಲೆ ಕೊಟ್ಟಿದ್ರೆ ನಂಗೂ ಅಯ್ಯೋ ಪಾಪ ಅಂತ ಅನ್ಸಿರೋದು. ನಿಮ್ ಅಯ್ಯೋ ಪಾಪ ಎಲ್ಲ ಬೇಡ, ನಾವಿಬ್ರು ಒಂದ್ ಪಾಪ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನನಗ್ ಬುದ್ಧಿ ಇರೋವರೆಗೂ ನೀನ್ ಅನ್ಕೊಂಡಿರೋದಾಗಲ್ಲ, ಆಗೋಗ್ ಬಿಡೋದು ಇಲ್ಲ. ನಿಮಗ್ ಮತ್ ಬರೋ ತರ ಸುಂದರವಾಗಿ ರೆಡಿ ಆಗ್ತೀನಿ. ನಾನ್ ಆಗ ಹರಿತೀನಿ. ಏನು? ಪೇಪರ್ನ ಕೊಡು, ಹರಿದಾಕ್ತೀನಿ. ಇವಾಗ ಬೇಡ ಬಿಡ್ರಿ. ಹೇ, ನನ್ ಫೋನ್ ಆದ್ರೂ ಕೊಡು. ಇವತ್ತು ಅದಕ್ ರಜಾ. ನಮ್ಮ ಪ್ರೀತಿ ಪ್ರೇಮಕ್ಕೆ ಸಜೆ. ಬೇಗ ಬಂದ್ಬಿಡಿ. ನುಗ್ಗೆಕಾಯಿ ಸಾಂಬಾರಲ್ಲಿ ಇಡ್ಲಿ, ವಡೆ, ದೋಸೆ ನಂಚ್ಕೊಂಡ್ ತಿನ್ನಿ. ನಾನ್ ತಿನ್ನೋದು ಹಾಗಿರ್ಲಿ, ನೀನೇ ನನ್ನ ತಲೆ ತಿಂತ ಇದೀಯ. ಫಸ್ಟ್ ನೈಟಿಂದ ನನ್ನ ತಪ್ಸು ದೇವ್ರೇ.
ಆತ್ಮಾನಂದ ಸ್ವಾಮಿ ಆಶ್ರಮ ಅಂತ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಆಂಟಿ? ಆ ಪ್ಲೇಸ್ ಇದೆ. ನನಗ್ಯಾಕೋ ಇದು ಆಶ್ರಮ ತರ ಕಾಣಿಸ್ತಲ್ಲ ಆಂಟಿ. ಅವ್ರು ಬರ್ತಿದ್ದಾರೆ. ಆತ್ಮಾನಂದ ಸ್ವಾಮಿ ಅವ್ರಿಗೆ ನನ್ನ ನಮಸ್ಕಾರ. ನಮಸ್ಕಾರ. ಅರ್ಧ ಮಾತ್ರ ಸ್ಥಿತ ನಿತ್ಯ ಯಾನುಚಾರ್ಯ ವಿಶೇಷಿತಃ. ಅರ್ಥ ಆಗಿಲ್ಲ ಸ್ವಾಮಿಗಳೇ. ಆತುರದಲ್ಲಿ ಬಂದಿರೋರಿಗೆ ಸ್ತೋತ್ರ ಅರ್ಥ ಆಗೋದಿಲ್ಲ. ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಹೇಳಿ ಸಾಕು. ತಿಲೋತ್ತಮ ಆಂಟಿ, ರಾತ್ರಿ ನಾನ್ ಹೇಳ್ತೀನಿ. ಪಾಯಿಂಟ್ಸ್ ಮಿಸ್ ಆದ್ರೆ ನೆನಪು ಮಾಡು. ಶೋರ್ ಆಂಟಿ. ಸ್ವಾಮಿಗಳು ನನ್ನ ಶ್ರೇಯೋಭಿಲಾಷಿ ಅಂತ ನನ್ನ ಉದ್ದೇಶ ಮತ್ತು ಗುರಿನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದಕ್ಕೂ ಮೊದಲು ನೀವು ನಮ್ಮ ಮನೆಗೆ ಬಂದು ಗಾಯತ್ರಿ ಅಕ್ಕನ ಆತ್ಮಾನ ಬಂಧಿಸ್ತೀನಿ ಅಂತ ಹೇಳಿದ್ರಿ. ಕೆಲಸ ಪೂರ್ತಿ ಆಗಿಲ್ಲ. ಆಮೇಲೇನೆ ಗಾಯತ್ರಿ ಅಕ್ಕ ನಯನಿಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡಕ್ ಶುರು ಮಾಡಿದ್ಲು. 100 ಕೋಟಿ ಆಸ್ತಿಲಿ ಭಾಗ ಸಿಕ್ತೇ ಇರೋ ಹಾಗೆ ಮಾಡಿದಾಳೆ. ನನ್ ಮಗ ವಿಕ್ರಾಂತಿಗೆ ಸೊಸೆ ಸುಮನಾಗೆ ಶಾಂತಿ ಮುಹೂರ್ತ ಇಡೋಕ್ಕೂ ಬಿಡ್ಲಿಲ್ಲ. ಆಂಟಿ ಮನೆಗ್ ದೊಡ್ಡೋರು ಅಷ್ಟೇ, ಆದ್ರೆ ಅಧಿಕಾರ ಹುದ್ದೆ ಏನು ಇಲ್ದಂಗ್ ಮಾಡಿದ್ದಾರೆ ಸ್ವಾಮಿ. ಆ ನಯನಿ ಎಲ್ಲದಕ್ಕೂ ಅಡ್ಡ ಬರ್ತಿದ್ದಾಳೆ. ನಮ್ದು ನಮಗ್ ಸಿಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದು ವಿಫಲ ಆಗ್ತಾ ಇದೆ. ಕೋಟಿ ರೂಪಾಯಿ ದುಡ್ಡು ನನಗೆ ಕೊಡ್ತೀರಾ? ತಾಯ್ತ ಕಟ್ಟಿ ವಿಭೂತಿ ಕೈಯಲ್ಲಿಟ್ಟು ನಮ್ನ ಕಳಿಸ್ತೀರ ಸ್ವಾಮಿ? ಸಖಿ, ಏನೇನೋ ಮಾತಾಡ್ಬೇಡ. ಕಣ್ಮರೆ ಆಗೋಗ್ತೀಯ. ಕ್ಷಮಿಸ್ಬಿಡಿ ಸ್ವಾಮಿಗಳೇ, ನಿಮ್ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಲು. ನೀವು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಅಂತ ಮಾತು ಕೊಡ್ಬೋದು, ಆದ್ರೆ ಸದ್ಯಕ್ಕಂತೂ ಏನೂ ಇಲ್ಲ. ಅಷ್ಟು ದುಡ್ಡು ಯಾಕೆ ಕೊಡ್ಬೇಕಂಟಿ? ಸಖಿ, ಕ್ಲಾರಿಟಿ ತಗೋಬೇಕಲ್ವಾ? ಹುಡುಗಿ ಹೇಳಿದ್ದು ನಿಜ. ವಿವರಣೆ ಬೇಕು ನನಗೆ. ನಿಮಗೆ 100 ಕೋಟಿ ಆಸ್ತಿ ಬೇಕು ಅಂದ್ರೆ ನಯನಿ ಸಹಿ ಹಾಕ್ಬೇಕು. ನೀವು ಅನ್ಕೊಂಡಿರೋ ಕೆಲಸ ಆಗ್ಬೇಕು ಅಂದ್ರೆ ಅವಳು ಇಲ್ಲಿಗೆ ಬರ್ಬೇಕು. ನಯನಿನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕಾ? ಅವಳ ಜೊತೆಗೆ ಆಸ್ತಿ ಪತ್ರನೂ ತಗೊಂಡ್ ಬಂದ್ರೆ ನಿಮ್ಮ ಆಸೆ ಈಡೇರೋ ಹಾಗೆ ಮಾಡ್ತೀನಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಗಾಯತ್ರಿ ಆಂಟಿ ಆತ್ಮದ ಜೊತೆಗೆ ನಯನಿ ಮಾತಾಡ್ತಾಳೆ. ಐ ನೋ ಎವ್ರಿಥಿಂಗ್. ದ ಗುಡ್ ಥಿಂಗ್ ಈಸ್ ದಟ್ ಐ ಗೆಟ್ ಎ ನ್ಯೂ ಸ್ಟಾರ್ಟ್ and hopefully better circumstances. Understand? ಸೈಕಾಲಜಿನಲ್ಲಿ ಗೋಲ್ಡ್ ಮೆಡಲಿಸ್ಟ್, ಹೆಸರು ದೇವರಾಜ್. ಮನುಷ್ಯರ ಮೆಂಟಾಲಿಟಿ ಹೇಳೋದು ಒಂದೇ ಅಲ್ಲದೆ ಆತ್ಮಗಳ ಎಟರ್ನಿಟಿ ಹೇಳೋದ್ರ ಮೂಲಕ ಆತ್ಮಾನಂದ ಸ್ವಾಮಿಯಾಗಿ ಬದಲಾಗಿದ್ದೀನಿ. ಕಟ್ಟು ಬೊಟ್ಟಿಗೆ ಕೋಟಿ ಅಲ್ಲ, ನಾನು ಮಾಡೋ ಕೆಲಸ ಮಾಟಕ್ಕಿಂತ ದೊಡ್ಡದು. ಐಮ್ ಸಾರಿ. ಕ್ಷಂತ ವ್ಯೂಹಮೇ ಪರಾದಹ ಪ್ರಕಟಿತವದನೆ ಕಾಮರೂಪೆ ಕರಾಳೆ. ಈಗ ಅರ್ಥ ಆಯ್ತು ಸ್ವಾಮಿಗಳೇ. ಹೇಗಾದ್ರೂ ಮಾಡಿ ನಯನಿ ಜೊತೆ ಆಸ್ತಿ ಪತ್ರನೂ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಗಾಯತ್ರಿ ದೇವಿ ಅಡ್ಡ ಬರ್ದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ರಾಜ್ಯ ನನ್ನ ಕೈವಶ ಆದ್ರೆ ಪೂಜೆ ಹೆಸರಲ್ಲಿ 1 ಕೋಟಿ ಅಲ್ಲ, ನಿಮ್ಗೆ 2 ಕೋಟಿ ಕೊಡ್ತೀನಿ. ಗಾಯತ್ರಿ ದೇವಿ ಏನ್ ಮಾತಾಡ್ತಾರೋ ಅದನ್ನ ನಾನು ನಯನಿ ಕೇಳಿಸ್ಕೊತೀವಿ. 1 ಗಂಟೆ ಕಾಲ ಆತ್ಮ ಮಾತಾಡದೇ ಇರೋ ಹಾಗೆ ನಾವು ದಿಗ್ಬಂಧನ ಮಾಡಿ, ಅಷ್ಟರಲ್ಲಿ ನಿಮ್ಮ ಕೆಲಸ ಪೂರ್ಣ ಆದ್ರೆ ಅದಾದ ನಂತರ ಗಾಯತ್ರಿ ದೇವಿ ಆತ್ಮನ
14 ಲೋಕನು ದಾಟಿಸಿ ಶಾಶ್ವತವಾಗಿ ಅಂತರ್ದಹನ ಆಗೋ ಹಾಗೆ ಮಾಡ್ತೀನಿ. ಹೋಗ್ ಬರ್ತೀವಿ ಸ್ವಾಮಿ. ಅಮ್ಮ ಫೋನ್ನ ಚಾರ್ಜ್ ಹಾಕಕ್ಕೆ ಮರ್ತ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಯಾವ್ದಾದ್ರು ಅಪಾಯ ಬಂದ್ರೆ ನನಗೆ ಮುಂಚೆನೆ ಗೊತ್ತಾಗೋ ಹಾಗೆ ಮಾಡಿ ಕಾಪಾಡು ಅಂತ ಆಜ್ಞೆ ಮಾಡ್ತಿದ್ದೆ. ಅದನ್ನ ವರ ಅನ್ಕೊಂಡು ಮುಂದೆ ಹೆಜ್ಜೆ ಇಡ್ತಿದ್ದೆ. ಆದ್ರೆ ನನಗೆ ಅಪಾಯ ಬಂದ್ರೆ ಮಾತ್ರ ಯಾವ ರೂಪದಲ್ಲಿ ಬರುತ್ತೋ ತಿಳಿಯಲ್ಲ.